ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ? ಇವತ್ತು ನಾವು ಒಂದು ತುಂಬಾ ಇಂಪಾರ್ಟೆಂಟ್ IT ಟಾಪಿಕ್ ಬಗ್ಗೆ ತಿಳ್ಕೊಳ್ಳೋಣ. ಅದು ಬೇರೆ ಯಾವುದೂ ಅಲ್ಲ, ಡೆವಪ್ಸ್ ಬಗ್ಗೆ. ವಾಟ್ ಈಸ್ ಡೆವಪ್ಸ್? ಡೆವಪ್ಸ್ ಅಂದ್ರೆ ಏನು? ಇಟ್ಸ್ ಅ ಕಾಂಬಿನೇಷನ್ಸ್ ಆಫ್ ಡೆವಲಪ್ಮೆಂಟ್ ಪ್ಲಸ್ ಆಪರೇಷನ್ಸ್. ಓಕೆ, ಮುಂಚೆ ಕೋಡ್ ಬರೆಯೋದು ಒಂದು ಟೀಮ್ ಆಗಿದ್ರೆ ಡಿಪ್ಲಾಯ್ಮೆಂಟ್ ಮಾಡೋ ಕೆಲಸ ಬೇರೆ ಆಪರೇಷನ್ಸ್ ಟೀಮ್ ಆಗಿತ್ತು. ಇವಾಗ ಡೆವಪ್ಸ್ ಅಲ್ಲಿ ಕೋಡ್ ಬರೆಯೋದಾಗಿರ್ಬೋದು, ಟೆಸ್ಟಿಂಗ್ ಮಾಡೋದಾಗಿರ್ಬೋದು, ಆಟೋಮೇಷನ್ಸ್, ಕ್ಲೌಡ್, ಆಲ್ ಟೀಮ್ ವರ್ಕ್ ಟುಗೆದರ್ ಲೈಕ್ ಒನ್ ಯೂನಿಟ್. ಸೊ ಯಾರು ಯೂಸ್ ಮಾಡ್ತಾರೆ ಮತ್ತೆ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ, ಎಕ್ಸಾಂಪಲ್ ಅಂದ್ರೆ ಸಮ್ ಅಮೆಝಾನ್ ಪ್ರೈಮ್ ಆಗಿರ್ಬೋದು, ನೆಟ್ಫ್ಲಿಕ್ಸ್ ಆಗಿರ್ಬೋದು, ಇಲ್ಲ ಓಲಾ, ಊಬರ್ ಆಪ್. ಸೊ ಪ್ರತಿಯೊಂದು ಕಂಪ್ನಿನೂ ಡೆವಪ್ಸ್ ಯೂಸ್ ಮಾಡ್ತಾರೆ. ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ, ಮುಂಚೆ ಡೆವಲಪರ್ಸ್ ಕೋಡ್ ಬರೀತಿದ್ರು. ಸೊ ಅದನ್ನ ಆಪರೇಷನ್ಸ್ ಟೀಮ್ಸ್ಗೆ ಮೇಲ್ ಮಾಡ್ತಿದ್ರು ಡಿಪ್ಲಾಯ್ಮೆಂಟ್ ಮಾಡಕ್ಕೆ. ಸೊ ಆಪರೇಷನ್ಸ್ ಟೀಮ್ ಅದನ್ನ ಡಿಪ್ಲಾಯ್ ಮಾಡಿ ಫೀಡ್ಬ್ಯಾಕ್ ನ ಡೆವಲಪ್ಮೆಂಟ್ ಟೀಮ್ ಕಳಿಸ್ತಿದ್ರು. ಮತ್ತೆ ಡೆವಲಪ್ಮೆಂಟ್ ಅವರು ವರ್ಕ್ ಮಾಡಿ ಅದರಲ್ಲಿ ಎರರ್ ಅಲ್ಲಿ ವರ್ಕ್ ಮಾಡಿ ಮತ್ತೆ ಆಪರೇಷನ್ಸ್ ಟೀಮ್ಗೆ ಡಿಪ್ಲಾಯ್ ಮಾಡಕ್ ಕಳಿಸ್ತಿದ್ರು. ಸೊ ಈ ಪ್ರೊಸೆಸ್ 1 to 2 ಮಂತ್ ಪ್ರೊಸೆಸ್ ಇತ್ತು. ಸೊ ಇವಾಗ ಈ ಪೀರಿಯಡ್ ನ ಅವ್ರ ಲೈಫ್ ಸೈಕಲ್ ನ ಕಮ್ಮಿ ಮಾಡೋಕೆ ಡೆವಪ್ಸ್ ಟೀಮ್ ಅಂತ ಹೆಲ್ಪ್ ಮಾಡುತ್ತೆ. ಹೇಗೆ ಅಂದ್ರೆ, ಇಂಪ್ಲಿಮೆಂಟಿಂಗ್ ಆಟೋಮೇಷನ್ಸ್ ಮತ್ತೆ ಪ್ರೊಸೆಸ್ ಹೇಗೆ ಅಂದ್ರೆ, ಕೋಡ್ ಪುಷ್ ಮಾಡ್ತೇವಿ, ಮತ್ತೆ ಆಟೋಮೇಟ್ ಮಾಡುತ್ತೆ, ಟೆಸ್ಟ್ ಮಾಡುತ್ತೆ, ಡಿಪ್ಲಾಯ್ ಎಲ್ಲ ಆಗುತ್ತೆ. ಸೊ ದಿಸ್ ಇಸ್ ದ ಓಲ್ಡ್ ಪ್ರೊಸೆಸ್ ವಿಚ್ ಹೆಲ್ಪ್ಸ್ ಡೆವಪ್ಸ್ ಇನ್ ಕಂಪ್ನೀಸ್. ಮತ್ತೆ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಬಂದ್ರೆ, ಏನು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಡೆವಪ್ಸ್ ತರದ್ದು ಕಂಪ್ನಿದಲ್ಲಿ ಅಂತಂದ್ರೆ, ನಮ್ಮ ದಿನನಿತ್ಯದ ಕೆಲಸ ಏನಪ್ಪಾ ಅಂತಂದ್ರೆ, ಗಿಟ್ ರೆಪೋ ಕ್ರಿಯೇಟ್ ಮಾಡೋದಾಗಿರ್ಬೋದು, ಅದನ್ನ ಆಕ್ಸೆಸ್ ಕೊಡ್ತೇವಿ ಡೆವಲಪರ್ಸ್ಗೆ, ಮತ್ತೆ ಬ್ರಾಂಚಿಂಗ್ ಸ್ಟ್ರಾಟಜೀಸ್ ಮಾಡ್ತೇವಿ. ಇದೆಲ್ಲ ಗಿಟ್ ಅಲ್ಲಿ ವರ್ಕ್ ಬರುತ್ತೆ. ಮತ್ತೆ CI/CD ಪೈಪ್ಲೈನ್ ಮ್ಯಾನೇಜ್ ಮಾಡೋದು, ನ್ಯೂ ಪ್ರಾಜೆಕ್ಟ್ ಕಾನ್ಫಿಗರ್ ಮಾಡಿ ಡಿಪ್ಲಾಯ್ ಮಾಡೋದಾಗಿರ್ಬೋದು, ಇದು CI/CD ದಲ್ಲಿ ಬರುತ್ತೆ. ಮತ್ತೆ ಕಂಟೈನರ್ ಬಂದ್ರೆ ಕಂಟಿನ್ಯೂಸ್ ಸೆಟಪ್ ಆಗಿರ್ಬೋದು. ಕಂಟೈನರ್ ಬಂದ್ರೆ ಡಾಕರ್ ಫೈಲ್ ಕ್ರಿಯೇಟ್ ಮಾಡೋದು, ಮತ್ತೆ ಅದನ್ನ ಇಮೇಜ್ ಕ್ರಿಯೇಟ್ ಮಾಡೋದು, ಅದನ್ನ ಪುಷ್ ಮಾಡೋದಾಗಿರ್ಬೋದು, ಮತ್ತೆ ಅದನ್ನ ಯೂಸ್ ಮಾಡ್ಕೊಂಡು ಕಂಟೈನರ್ ಕ್ರಿಯೇಟ್ ಮಾಡೋದಾಗಿರ್ಬೋದು. ಸೊ ಇದೆಲ್ಲ ಕಂಟೈನರ್ ವರ್ಕ್ ಬರುತ್ತೆ. ಮತ್ತೆ ಕ್ಲೌಡ್ ಪ್ಲಾಟ್ಫಾರ್ಮಿಗೆ ಬಂದ್ರೆ ರಿಸೋರ್ಸ್ ಕ್ರಿಯೇಟ್ ಮಾಡೋದು, ರಿಸೋರ್ಸ್ ಅಲ್ಲಿ ಅಪ್ಲಿಕೇಶನ್ಸ್ ಡಿಪ್ಲಾಯ್ ಮಾಡೋದು ಮತ್ತೆ ಮೇಂಟೈನ್ ಮಾಡೋದು. ಸೊ ಇದೆಲ್ಲ ಕ್ಲೌಡ್ ಪ್ಲಾಟ್ಫಾರ್ಮ್ ಯೂಸ್ ಆಗುತ್ತೆ. ಮತ್ತೆ ಮಾನಿಟರ್ ಅಪ್ಲಿಕೇಶನ್ಸ್ ಮತ್ತೆ ಅಪ್ಲಿಕೇಶನ್ಸ್ ನ ಮಾನಿಟರ್ ಮಾಡೋದಾಗಿರ್ಬೋದು, ಮತ್ತೆ ಅಲರ್ಟ್ ಸೆಟಪ್ ಮಾಡಿರ್ಬೋದು. ಇದು ಮಾನಿಟರಿಂಗ್ ವರ್ಕ್ ಅಲ್ಲಿ ಬರುತ್ತೆ. ಸೊ ಇದೆಲ್ಲ ನಮ್ಮ ಡೈಲಿ ವರ್ಕ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಡೆವಪ್ಸ್ ತರದ್ದು. ಮತ್ತೆ ಸ್ಕಿಲ್ ರಿಕ್ವೈರ್ಮೆಂಟ್ ಅಂತ ಬಂದ್ರೆ, ಸ್ಕಿಲ್ಸ್ ಏನೇನ್ ಬೇಕು ನಮ್ಗೆ ಡೆವಪ್ಸ್ಗೆ ಎಂಟರ್ ಆಗಕ್ಕೆ, ಸ್ಕಿಲ್ಸ್ ಏನೇನ್ ಬೇಕು. ಸೊ ನಾನು ಇಲ್ಲೊಂದು ಚಾರ್ಟ್ ಮಾಡಿ ಇಟ್ಟಿದ್ದೀನಿ, ಇಲ್ಲೊಂದು ಟೇಬಲ್ ಮಾಡಿ ಇಟ್ಟಿದ್ದೀನಿ. ನಮ್ಗೆ ಏನ್ ಬೇಕು ಡೆವಪ್ಸ್ಗೆ ಎಂಟರ್ ಆಗಕ್ಕೆ ಯಾವ್ದಾವ್ ಟೂಲ್ ಕಲಿಬೇಕು ಅಂತ. ಇದ್ರಲ್ಲಿ ನಾನು ಇಲ್ಲಿ ಮ್ಯಾಂಡೇಟರಿ ಮತ್ತೆ ಆಪ್ಷನಲ್ ಮಾಡಿ ಇಟ್ಟಿದ್ದೀನಿ. ಸೊ ಮ್ಯಾಂಡೇಟರಿನ ಕಲೀಲೇಬೇಕು. ಆಪ್ಷನಲ್ ನ ಮ್ಯಾಂಡೇಟರಿ ಆದ ತಕ್ಷಣ ಕಲೀರಿ. ಸೊ ಇಟ್ ವಿಲ್ ಹೆಲ್ಪ್. ಆಪ್ಷನಲ್ ವಿಲ್ ಆಲ್ಸೋ ಹೆಲ್ಪ್, ಬಟ್ ಮ್ಯಾಂಡೇಟರಿ ಫಸ್ಟ್ ಪ್ರಿಫರೆನ್ಸ್ ಆಗಿರ್ಲಿ. ಮತ್ತೆ ಇದೆಲ್ಲ ಸ್ಕಿಲ್ಸ್ ಇಂಪಾರ್ಟೆಂಟ್. ಇದನ್ನ ನೆಕ್ಸ್ಟ್ ವಿಡಿಯೋ ಇಂದ ಸ್ಟಾರ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಜಾಬ್ ಅಂಡ್ ಸ್ಯಾಲರಿ ಇನ್ಫಾರ್ಮೇಶನ್ಸ್ ಬಂದ್ರೆ, ಡೆವಪ್ಸ್ ಅಲ್ಲೇ ತುಂಬಾ ಪೊಸಿಷನ್ ಇದೆ. ಯಾವ್ದಾದಂದ್ರೆ SRE ಇದೆ, ರಿಲೀಸ್ ಮ್ಯಾನೇಜರ್ ಇದೆ, ಕ್ಲೌಡ್ ಇಂಜಿನಿಯರ್ ಇದೆ, ಡೆವಪ್ಸ್ ಇಂಜಿನಿಯರ್ ಇದೆ. ಈ ಎಲ್ಲಾ ಪೊಸಿಷನ್ ಡಿಫ್ರೆನ್ಸ್ ಏನಾದ್ರೂ ಬೇಕಾದ್ರೆ ಕಮೆಂಟ್ ಮಾಡಿ. ನೀಡ್ ಎ ವಿಡಿಯೋಸ್ ಆನ್ ಎ ಡಿಫ್ರೆಂಟ್ ಜಾಬ್ ಪೊಸಿಷನ್ ಅಂತ. ನಾನು ಇದಕ್ಕೆ ಇನ್ನೊಂದು ವಿಡಿಯೋಸ್ ಮಾಡ್ತೀನಿ, ಲೈಕ್ ಯಾವ್ಯಾವ ಪೊಸಿಷನ್ಗೆ ಯಾವ್ಯಾವ ಟೂಲ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ. ಮತ್ತೆ ಓಕೆ, ಹೋಪ್ ನಿಮ್ಗೆ ಡೆವಪ್ಸ್ ಬಗ್ಗೆ ಕ್ಲಿಯರ್ ಆಗಿ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಫಾರ್ ಎ ಮೋರ್ IT ಟ್ಯುಟೋರಿಯಲ್ಸ್ ಇನ್ ಕನ್ನಡ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಕನ್ನಡದಲ್ಲಿ ನಿಮ್ಗೇನಾದ್ರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಾಗ್ಲಿ ನಿಮ್ ಕಮೆಂಟ್ಸಿಗೆ ರಿಪ್ಲೈ ಮಾಡಿ ಆಗ್ಲಿ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಕ್ಲಿಯರ್ ಮಾಡಕ್ಕೆ. ಅಂಡ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.